ಸರ್ ಈಗ ಒಂದು ಬೆಂಗಳೂರಿನಲ್ಲಿ IT ಸಿಟಿ, ಗಾರ್ಡನ್ ಸಿಟಿ ಇಲ್ಲಿ ಒಂದು ಹೆಚ್ಚಾಗಿರುವಂಥದ್ದು ಈಗೆಲ್ಲ ಕೊಲೆ ಮತ್ತು ಮರ್ಡರ್ ಎಲ್ಲ ಕಡಿಮೆ ಆಗ್ತಾ ಇರೋದು. ಒಂದು ಕಡೆ ಸೈಬರ್ ಪ್ರಕರಣಗಳು ಜಾಸ್ತಿ ಆಗ್ತಾರೆ. ಈ ಸೈಬರ್ ಯಾವಾಗಿಂದ ಸ್ಟಾರ್ಟ್ ಆಗಿರುವಂಥ ಸರ್? ಸೈಬರ್ ಕ್ರೈಮ್ ಅಂದರೆ ಸುಮಾರು ದಿನಗಳಿಂದ ಕಂಪ್ಯೂಟರ್ಸ್ ಯಾವಾಗಲೂ ಬಳಕೆ ಮಾಡಿದಾಗಿಂದನೂ ನಡೀತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ಫೈನಾನ್ಷಿಯಲ್ ವಂಚನೆ ರೂಪದಲ್ಲಿ ಸಾಕಷ್ಟು ನಮಗೆ ಡಿಜಿಟಲ್ ಇಂಡಿಯಾ ಅಂತ ಯಾವಾಗ ಆಯಿತು, ಸೊ ಸಾಕಷ್ಟು ಅಕೌಂಟ್ಗಳೆಲ್ಲ ಕ್ರಿಯೇಟ್ ಮಾಡೋಕ್ಕಾಯಿತು. ಎಷ್ಟೋ ಜನ ಅಮಾಯಕರು ಅವ್ರ ಅಕೌಂಟು ಕ್ರಿಯೇಟ್ ಮಾಡಿರ್ತಾರೆ, ಸೊ ಅವ್ರಿಗೆ ಆಪ್ರೇಟ್ ಮಾಡೋದಲ್ಲ. ಪ್ಲಸ್ ಮೊಬೈಲ್ ಫೋನ್ಗಳಲ್ಲಿ ಯಾವಾಗ ನಮಗೆ ಆ್ಯಪ್ಸ್ ಎಲ್ಲ ಬಂದ್ಬಿಟ್ಟು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ. ಸ್ಪೆಸಿಫಿಕ್ಲಿ ಈ ಕೋವಿಡ್ ಟೈಮ್ ಏನು ಬಂತಲ್ಲ, ಕೋವಿಡ್ ಟೈಮ್ ನಂತರದಲ್ಲಿ ಸೈಬರ್ ಕ್ರೈಮ್ ಸ್ವಲ್ಪ ಜಾಸ್ತಿ ಆಯಿತು. ಅದಾದ ನಂತರ ಜಾಸ್ತಿ ಅಫೆನ್ಸಸ್ ಆಗೋದಕ್ಕೆ, ಫೈನಾನ್ಷಿಯಲ್ ಅಫೆನ್ಸಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಸೈಬರ್ ವಂಚನೆಯಲ್ಲಿ ಸಾಕಷ್ಟು ಮೋಡಸ್ ಇರುವಂಥದ್ದು ಸರ್. ಇನ್ವೆಸ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ರೀತಿ ವಂಚನೆ ಮಾಡುವಂಥದ್ದು. ಇದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಯಾವ ರೀತಿ ಜನರು ಅರ್ಥಕೋಬೇಕು ಸರ್? ಬೇಸಿಕಲಿ ಏನಂದರೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತಂತ ಹೇಳಿದರೆ, ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ಗೆ ಒಳಗಾಗೋರು ಸಾಕಷ್ಟು ಪರ್ಸೆಂಟೇಜಲ್ಲಿ ನಾವು ನೋಡಿದರೆ ಇದ್ದಂಥವ್ರು, ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇರೋವಂಥವ್ರು, ಅಂದರೆ ಟೆಕ್ಕಿಗಳು ಅಥವಾ ದುಡ್ಡು ಜಾಸ್ತಿ ಇದ್ಬಿಟ್ಟು ಅವರು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇನ್ವೆಸ್ಟ್ ಮಾಡೋ ಅಂಥವ್ರು ಏನು ಮಾಡ್ತಾರೆ, ಯೂಶಲಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಬರ್ತದೆ. ಸೊ ಈ ಟೆಲಿಗ್ರಾಮ್ ಗ್ರೂಪು ನಿಮ್ಗೆ ಯಾರೋ ಒಬ್ಬರು ಇನ್ವೈಟ್ ಕಳಿಸ್ತಾರೆ, ಅನ್ನೋನ್ ನಂಬರ್ಸಿಂದ ಕಳಿಸ್ತಾರೆ. ಆಮೇಲೆ ನಿಮ್ಮ ಹತ್ರ ಟೆಲಿಗ್ರಾಮಲ್ಲೇ ಅಥವಾ ವಾಟ್ಸಪ್ಪಲ್ಲೇ ಇಂಟ್ರ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಒಂದು ಗ್ರೂಪು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಕಳಿಸ್ತಾರೆ. ಇನಿಷಿಯಲಿ ನಿಮಗೆ ಆ ಲಿಂಕಲ್ಲಿ ನೀವು ಭಾಗವಹಿಸ್ಬಿಟ್ಟು ಅದೇ ಗ್ರೂಪಲ್ಲಿ ನಿಮಗೆ ಟಾರ್ಗೆಟ್ ಮಾಡಬೇಕನ್ನೋ ರೀತಿಯಲ್ಲಿ ಬೇರೆಯವರು ಕೂಡ ಆ ಗ್ರೂಪಲ್ಲಿ ಇರ್ತಾರೆ. ನಾನು ಅಷ್ಟು ಇನ್ವೆಸ್ಟ್ ಮಾಡಿದೆ, ನನಗಿಷ್ಟು ರಿಟರ್ನ್ಸ್ ಬಂತು ಅಂತೆಲ್ಲ ಹೇಳಿಬಿಟ್ಟು ಸ್ವಲ್ಪ ಇನಿಷಿಯಲಿ ಇಂಟ್ರ್ಯಾಕ್ಷನ್ಸ್ ನಡೀತದೆ. ಸೊ ಇದಕ್ಕೆ ಜನರು ಅಟ್ರ್ಯಾಕ್ಟ್ ಆಗಿಬಿಟ್ಟು ಕಡಿಮೆ ದಿನದಲ್ಲಿ ನನಗೆ ಸಾಕಷ್ಟು ದುಡ್ಡು ಬರ್ತದೆ ಅಂತ ಹೇಳ್ಬಿಟ್ಟು ಅಕೌಂಟ್ ಓಪನ್ ಮಾಡ್ಕೊಂಬಿಟ್ಟು ಅದರಲ್ಲಿ ಅವರು ಆ್ಯಪು ಆ ಲಿಂಕ್ ಮುಖಾಂತರ ಆ್ಯಪಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಆ ಆ್ಯಪ್ ಕೂಡ ಏನು ಮಾಡಿರ್ತಾರೆ ಅಂತಂತ ಹೇಳಿದರೆ, ನಿಮಗೆ ಒಂದು ಇಂಟರ್ಫೇಸ್ ಕೊಟ್ಟಿರ್ತಾರೆ. ಅಂದರೆ ನಿಮಗೆ ನೋಡೋದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ನೀವು ಬ್ಯಾಂಕ್ದೇನೋ ಒಂದು ಅಕೌಂಟ್ ಆಗಿ ಒಂದು ಆ್ಯಪ್ ಮುಖಾಂತರ ನಿಮ್ಮದು ಯಾವ ಥರ ಗ್ರೋತ್ ಆಗ್ತಾಯಿದೆ ನಿಮ್ಮ ಫಂಡ್ ಅನ್ನೋದ್ರ ಬಗ್ಗೆ ಅದು ಫೇಕ್ ಆಗಿ ತೋರಿಸೋದು ಒಂದು ಅಟ್ರ್ಯಾಕ್ಟ್ ಮಾಡೋದಕ್ಕಿರ್ತದೆ. ಬಟ್ ಕೆಲವು ಸಮಯದಲ್ಲಿ ಏನು ಮಾಡ್ತಾರೆ, ಒಂದು 2-3 ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕಡಿಮೆ ಅಮೌಂಟ್ ಆದಾಗ ಅದಕ್ಕೆ ರಿಟರ್ನ್ ಬಂದು ಜಾಸ್ತಿ ಬರ್ತದೆ. ಸೊ ನಿಮ್ಮ ಕಾನ್ಫಿಡೆನ್ಸ್ ಗೇನ್ ಮಾಡೋದಕ್ಕೆ ಇನಿಷಿಯಲಿ ನಿಮಗೆ ರಿಟರ್ನ್ಸ್ ಕೊಡ್ತಾರೆ. ಕ್ರಮೇಣ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಯಾವಾಗ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆಮೇಲೆ ನೀವು ಯಾವಾಗಾದರೂ ವಿತ್ಡ್ರಾ ಮಾಡಬೇಕಂತ ಯಾವಾಗಾದರೂ ನೀವು ಸ್ಟಾರ್ಟ್ ಮಾಡ್ತೀರಲ್ಲ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಆ್ಯಕ್ಸೆಸ್ ತೆಗೆದು ಬಿಡ್ತಾರೆ. ಸೊ ಅದ್ರ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡಿದರೆ, ನಿಮ್ಗೆ ಯಾರು ಇಂಟ್ರಡ್ಯೂಸ್ ಮಾಡಿರ್ತಾರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಕೂಡ ಫೋನ್ಗೆ ರೆಸ್ಪಾಂಡ್ ಮಾಡೋದು. ಸೊ ಆವಾಗ ನಿಮಗೆ ಎಫೆಕ್ಟ್ ಆಗುತ್ತೆ. ಆವಾಗಲೇ ಈಗ ನೀವು ಸಾಕಷ್ಟು ದುಡ್ಡು ಕಳ್ಕೊಂಡ್ಬಿಟ್ಟಿರ್ತೀರಿ, ಅವಾಗ ರಿಯಲೈಸ್ ಆಗಿರ್ತೀರ ನೀವು. ಓಕೆ, ಇದರಿಂದ ತಪ್ಪಿಸ್ಕೋಬೇಕಂದ್ರೆ ಜನರು ಯಾವ ರೀತಿ ಸೇಫ್ ಆಗಿರಬೇಕು ಸರ್? ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಯಾವುದೇ ಹಾರ್ಡ್ ಆ್ಯಂಡ್ ಮನಿ ಕಷ್ಟಪಟ್ಟು ದುಡ್ದಿರೋ ಹಣ ನಾವು ಅಷ್ಟು ಸುಲಭವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಮುಂಚೆ ಇದು ಪರ್ಟಿಕ್ಯುಲರಾಗಿ ಸೇಫ್ ಇದೆಯಾ ಇಲ್ವಾ, ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, ಇದು ವೆದರ್ ರೆಪ್ಯೂಟೆಡ್ ಆರ್ಗನೈಸೇಷನ್ಸಾ ಅಥವಾ ಸಾಕಷ್ಟು ವೆಬ್ಸೈಟ್ಸ್ಗಳಿದೆ, ಗೌರ್ಮೆಂಟ್ ವೆಬ್ಸೈಟ್ಸ್ ಇದೆ, RBIದು ವೆಬ್ಸೈಟ್ಸ್ ಇದೆ, ಅಲ್ಲೇನಾದರೂ ರಿಜಿಸ್ಟ್ರಿ ಆಗಿದೆಯಾ, ಇದೆಲ್ಲ ನಾವು ಬೇಸಿಕ್ ಗ್ರೌಂಡ್ ವರ್ಕ್ ಮಾಡ್ಕೊಳ್ಬೇಕು. ಈ ಗ್ರೌಂಡ್ ವರ್ಕ್ ಮಾಡ್ದೇ ಸುಮ್ಮನೆ ಏನೋ ಆನ್ಲೈನಲ್ಲಿ ಬಂದಂತ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಏನಾದರೂ ಹೂಡಿಕೆ ಮಾಡೋದರಲ್ಲಿ ನೀವೇನಾದರೂ ಭಾಗಿಯಾದರೆ, ಸೊ ಅವಾಗ ಏನಾಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದರೆ, ಇನಿಷಿಯಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರ, ಆಮೇಲೆ ಅದರಿಂದ ವಾಪಸ್ ದುಡ್ಡು ಹಣ ಪಡಿಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ. ಸೊ ಈ ಥರ ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ಸ್ ಇರಲ್ಲ. ಇದು ಹೊಸ್ತಿರ್ಬೋದು, ನಿಮಗೆ ಇನಿಷಿಯಲಿ ಅಟ್ರಾಕ್ಷನ್ ಏನಿರ್ತದೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ವಾಪಸ್ ನಮಗೆ ಬೇಗ ಅಮೌಂಟ್ ಸಿಗುತ್ತೆ ಅಂತಂತೇಳಿ ನಿಮಗೆ ಅಲ್ಲಿ ಬರೀ ಆ ಸ್ಕ್ರೀನಲ್ಲಿ ಮಾತ್ರ ಕಾಣಿಸ್ತಾ ಇರ್ತದೆ. ವಾಸ್ತವ ಅಂಶ ನೀವು ಯಾವಾಗ ವಿತ್ಡ್ರಾ ಮಾಡ್ತೀರಿ ಅವಾಗೇ ನಿಮಗೆ ಗೊತ್ತಾಗೋದು ನಿಮಗೆ ಈ ಅಫೆನ್ಸ್ ಆಗಿದೆ ಅಥವಾ ನಿಮ್ಮ ಮೇಲೆ ಈ ಥರ ಒಂದು ಅಪರಾಧ ನಡೆದಿದೆ ಅನ್ನೋದು ಅವಾಗೇ ರಿಯಲೈಸ್ ಆಗುತ್ತೆ.